ಕಾಂಟ್ ಬಿಲೀವ್ ದಿಸ್ ಇಸ್ ಮೈ ಲಾಸ್ಟ್ ಡೇ ಇನ್ ಬ್ಯಾಂಗ್ಳೂರ್. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ. ಈಗ ಈ ಸಿಟಿನ ಬಿಟ್ಟು ಹೋಗ್ಬೇಕಂದ್ರೆ ಕಾಫಿ ಕುಡಿತೀರಾ? ಐ ಡೋಂಟ್ ನೋ, ಕನ್ಫ್ಯೂಸ್ ಸ್ಟೇಟ್, ಎಕ್ಸೈಟೆಡ್ ಸ್ಟೇಟ್, ಸ್ಯಾಡ್ ಸ್ಟೇಟ್, ನನಗೆ ಗೊತ್ತಾಗ್ತಿಲ್ಲ ನಾನು ಯಾವ ಸ್ಟೇಟ್ ಅಲ್ಲಿ ಇದ್ದೀನಿ ಅಂತ. ನಾನು ದಿನಾ ರೂಟೀನ್ ಏನ್ ಮಾಡ್ತಿದ್ನೋ ಅದನ್ನ ಒನ್ ಲಾಸ್ಟ್ ಟೈಮ್ ನನ್ ಮನೇಲಿ ಮಾಡ್ತಾ ಇದ್ದೀನಿ. ಲೆಟ್ ಮಿ ಟೇಕ್ ಯು ಥ್ರೂ ಮೈ ಡೇ. ಆಸ್ ಅ ಸೌತ್ ಇಂಡಿಯನ್ ನನಗೆ ಕಾಫಿ ಇಲ್ಲದೆ ದಿನ ಶುರು ಮಾಡಕ್ ಆಗದೇ ಇಲ್ಲ. ಸೊ ದಿಸ್ ಇಸ್ ಮೈ ಗೋ ಟು ಕಾಫಿ. ಟೈಮ್ ಇದ್ದಾಗ ನಾನು ಫಿಲ್ಟರ್ ಕಾಫಿ ಮಾಡಕ್ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಟೈಮ್ ಇಲ್ಲದೆ ಇದ್ದಾಗ ಐ ಟ್ರೈ ದಿಸ್ ಇನ್ಸ್ಟೆಂಟ್ ಕಾಫಿ. ಎಸ್ಪೆಷಲಿ ಕಾಫಿ ನಾಟ್ ಬ್ರ್ಯಾಂಡ್ ಅಲ್ಲಿ ತುಂಬಾನೇ ಫ್ಲೇವರ್ಸ್ ಇದೆ. ಯಾವ್ದಾದ್ರು ಇಂಪಾರ್ಟೆಂಟ್ ಅಥವಾ ಕೆಲಸ ಇರೋ ದಿನಗಳಲ್ಲೇ ನನಗೆ ಜ್ವರ ಬಂದ್ಬಿಡುತ್ತೆ. ಐ ರಿಯಲಿ ಡೋಂಟ್ ನೋ ವೈ. ಕಾಫಿ ಕುಡಿದು ಬ್ರೇಕ್ಫಾಸ್ಟ್ ಮಾಡಿ ಮಾತ್ರೆ ತಗೊಂಡು ಐ ವೆಂಟ್ ಅಪ್ ಸ್ಟೇರ್ಸ್ ಫಾರ್ ಪ್ಯಾಕಿಂಗ್. ನನ್ನ ರೂಮಿನ ಸ್ಥಿತಿ ಹೀಗಿದೆ, ಆದ್ರೆ ಇನ್ನೆರಡು ಅವರಲ್ಲಿ ನನ್ನ ಕ್ಯಾಬ್ ಕೂಡ ಬರುತ್ತೆ. ಸೊ ನಾನು ಎಷ್ಟಾಗುತ್ತೋ ಅಷ್ಟು ಬೇಗ ಪ್ಯಾಕಿಂಗ್ ಮಾಡ್ಕೊಳ್ಳೇಬೇಕಾಗುತ್ತೆ. ನನಗೆ ಹುಷಾರಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಡೂ ದಿಸ್. ನನ್ನ ಫ್ಲೈಟ್ ಇವತ್ತೇ ಇದೆ. ಎಷ್ಟಾಗುತ್ತೋ ಅಷ್ಟು ಪ್ಯಾಕ್ ಮಾಡಿ ಇನ್ನೊಂದ್ ಸರ್ತಿ ಬ್ಯಾಂಗ್ಳೂರಿಗೆ ಬಂದಾಗ ತಗೊಂಡೋಗೋಣ ಅಂತ ಸ್ವಲ್ಪ ಸಾಮಾನ್ ಹಿಂದೆನೆ ಬಿಟ್ಟು ನಾವು ಹೊರಟ್ವಿ ಏರ್ಪೋರ್ಟ್ ಕಡೆ.